ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು 50-50 ಅನ್ನೋ ಪದ ನಿವೇಶನವನ್ನು ಅಕ್ರಮ ಪಡೆದುಕೊಂಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ನಾನೇನು ದೂರು ದಾಖಲು ಮಾಡಿದೆ. ಆ ಪ್ರಕರಣದ ತನಿಖೆಯನ್ನು ನಡೆಸ್ತಿದ್ದಂಥ ಲೋಕಾಯುಕ್ತ ತನಿಖಾಧಿಕಾರಿಗಳು ಆರೋಪಗಳಿಂದ ಹಣವನ್ನು ಪಡೆದು ಪ್ರಕರಣವನ್ನು ಮುಚ್ಚಾಕುವಂಥ ಪ್ರಯತ್ನ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ ನನಗೆ ತಿಳಿದು ಬಂದಿದ್ದರಿಂದ ಹಿಂದೆಯೇ ನಾನು ತನಿಖಾಧಿಕಾರಿ ಬದಲಾವಣೆ ಮಾಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದೆ. ಯಾಕೆಂತಂದರೆ ಆರೋಪಗಳಿಂದ ಹಣ ಪಡೆದಿದ್ದಾರೆ ಅನ್ನೋದಕ್ಕೆ ಯಾವುದೇ ಒಂದು ಸಾಕ್ಷ್ಯಗಳು ನನಗೆ ಇರಲಿಲ್ಲ. ಆದರೆ ಮಾನ್ಯ ನ್ಯಾಯಾಲಯ ಈ ಹಂತದಲ್ಲಿ ತನಿಖಾಧಿಕಾರಿನ ಬದಲಾಯಿಸೋ ಸೂಕ್ತ ಅಲ್ಲ ಅಂಥೇಳಿ ನನ್ನ ಅರ್ಜಿನ ತಿರಸ್ಕಾರ ಮಾಡಿದರು. ಆದರೆ ಇತ್ತೀಚೆಗೆ ನನಗೆ ಒಂದು ದಾಖಲಾತಿ ಸಿಕ್ಕಿದೆ. ಅದು ಏನಂತಂದರೆ ಈ ಮೈಸೂರು ನಗರ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ನಟೇಶ್ ಅವರು ತನಿಖಾಧಿಕಾರಿಗಳಿಗೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳಿಗೆ 4,35,00,000 ರೂಪಾಯಿನ ಕೊಟ್ಟಿರುವಂಥ ಒಂದು ಉಲ್ಲೇಖ ಇರುವಂಥ ಪತ್ರ ಸಿಕ್ಕಿದೆ. ಆ ಪತ್ರದ ಜೊತೆಗೆ ಇತರ ಸಾಕ್ಷ್ಯಗಳು ದೊರೆತಿದ್ದರಿಂದ ನಿನ್ನೆ ನಾನು ಜನಪ್ರಿಯ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ನನಗೆ ಈ ಥರ ಸಾಕ್ಷ್ಯಗಳು ದೊರೆತಿದೆ, ಹಾಗಾಗಿ ನಿಮ್ಮ ನೇತೃತ್ವದಲ್ಲೇ ಈ ಬಗ್ಗೆ ಒಂದು ವಿಚಾರಣೆ ನಡೆಸಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದೀನಿ. ನನ್ನ ಮನವಿ ಅರ್ಜಿಯನ್ನು ಮತ್ತು ದಾಖಲಾತಿಗಳ ಪರಿಶೀಲನೆ ನಡೆದ ಮಾನ್ಯ ನ್ಯಾಯಾಲಯ ಲೋಕಾಯುಕ್ತ ಅಧಿಕಾರಿಗಳು ಏನಾದರೂ ತಕರಾರು ಸಲ್ಲಿಸಲಿ ಅಂತೇಳಿ ದಿನಾಂಕ 20/2/2026 ವಿಚಾರಣೆಯನ್ನು ನಿಗದಿಪಡಿಸಿದ್ದಾರೆ.